It seems to be raining. He seems to be polite. She seems to be very decent. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಹೇಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ಈಗಾಗಲೇ ನಿಮ್ಗೆ ಗೊತ್ತಿರಬೇಕು ಏನು ಟಾಪಿಕ್ ಇವತ್ತು ನಾನು ತಗೊಂಡಿದ್ದೀನಿ ಅಂತ, ರೈಟ್? ಸೊ ಸೀಮ್ ಆ್ಯಂಡ್ ಸೀಮ್ಸ್ ಅಂದರೆ ವರ್ಬ್ ಒನ್ ಸೀಮ್, ವರ್ಬ್ ಟು ಇಸ್ ಸೀಮ್ಸ್. ಓಕೆ, ಇದೆರಡು ತಗೊಂಡು ವಿ ಆರ್ ಡೂಯಿಂಗ್ ಎ ಟಾಪಿಕ್ ಆನ್ ದಿಸ್. ಬನ್ನಿ, ವೆಲ್ಕಮ್ ಅಗೇನ್. ಬನ್ನಿ ಇವತ್ತಿನ ಕ್ಲಾಸ್ಗೆ ಹೋಗೋಣ. ಓಕೆನಾ? ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಪ್ಲೀಸ್ ಫೀಲ್ ಫ್ರೀ ಟು ಕಮೆಂಟ್ ಮೀನ್ ದ ಕಮೆಂಟ್ ಸೆಕ್ಷನ್. ಇಟ್ ಸೀಮ್ಸ್ ಟು ಬಿ ರೈನಿಂಗ್. He seems to be very good. That he has gone to the shop. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಹೇಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮ. ಇವತ್ತು ಏನಪ್ಪ ಹೇಮ ಸೀಮ್ಸ್ ಅಂತಿದ್ದಾರೆ ಅಂದರೆ ಇವತ್ತು ವರ್ಬ್ ಒನ್ ಆ್ಯಂಡ್ ವರ್ಬ್ ಟು ತಂದಿದ್ದೀನಿ, ರೈಟ್? ಅಂದರೆ ನಿಮಗೆ ಇಂಗ್ಲೀಷ್ ಗ್ರಾಮರ್ ನಾಲೆಜೇ ಗಂಧ ಗಾಳಿನೂ ಬೇಡ, ಬಟ್ ಪರ್ಫೆಕ್ಟ್ ಇಂಗ್ಲೀಷ್ ಕಲಿಬೋದು ನೀವು. ಯಾವ ರೀತಿ ಅಂತಿದ್ದೀರಾ? ಎಸ್, ಬನ್ನಿ, ಗ್ರಾಮರ್ ಇಲ್ಲದೆ ಮಾಡೋಂಥ ಇಂಗ್ಲೀಷ್ ಇದು. ಇದಕ್ಕೆ ನಾನು ಇವತ್ತು ತೊಗೊಂಡಿರೋ ಟಾಪಿಕ್ಕು ಸೀಮ್ಸ್, ಸೀಮ್ಡ್ ಅಂದರೆ ಅನಿಸುವುದು, ಕಾಣಿಸುವುದು, ರೈಟ್? ನೆಕ್ಸ್ಟ್ ಸೀಮ್ ಬಂದ್ಬಿಟ್ಟು ವರ್ಬ್ ಒನ್, ಸೀಮ್ ಟು ಬಂದ್ಬಿಟ್ಟು ವರ್ಬ್ ಟು, ರೈಟ್? ಅಂದರೆ ಸೀಮ್ ಅಂದರೆ ಏನು? ಭೂತಕಾಲ. ಮಳೆ ಬರೋಂಗಿದೆ, ಬರುತ್ತೇನೋ ಗೊತ್ತಿಲ್ಲ. ಇಟ್ ಸೀಮ್ಸ್, ರೈಟ್? ವಿತೌಟ್ ನೋಯಿಂಗ್ ದ ಗ್ರಾಮರ್, ಯು ಕ್ಯಾನ್ ಬಿಕಮ್ ಎ ಪರ್ಫೆಕ್ಟ್ ಇಂಗ್ಲೀಷ್ ಅಂತ, ಯು ಕ್ಯಾನ್ ಲರ್ನ್ ಎ ಪರ್ಫೆಕ್ಟ್ ಇಂಗ್ಲೀಷ್, ರೈಟ್? ನೆಕ್ಸ್ಟು ಇವತ್ತು ನಾವು ಸೀಮು ಅಥವಾ ಸೀಮ್ಡ್ ನೋಡ್ತಿರುವಾಗ ಅನಿಸುವುದು, ಕಾಣಿಸುವುದರಲ್ಲಿ ಫಸ್ಟ್ ಲೆಟ್ ಮಿ ಬಿ ವೆರಿ ಪ್ರಿಸೈಸ್ ವಿತ್ ದಿ ಸ್ಟ್ರಕ್ಚರ್ ಫಾರ್ಮೆಟ್ ಆಫ್ ಇಟ್. ಸಬ್ಜೆಕ್ಟ್ ಪ್ಲಸ್ ಸೀಮ್ ಆರ್ ಸೀಮ್ಸ್ ಪ್ಲಸ್ ಟು ಬಿ ಪ್ಲಸ್ ಅಬ್ಜೆಕ್ಟಿವ್. ಹೇಮ ಅಬ್ಜೆಕ್ಟಿವ್ ಮರ್ತೋಗಿದ್ದೀವಿ ನಾವು ಅಂತ ಕೆಲವರು ಅಂತಂದರೆ, ಇನ್ನು ಕೆಲವರು ನಮ್ಗೆ ಅಬ್ಜೆಕ್ಟಿವ್ ಅಂದರೆ ಏನು ಅಂತ ಗೊತ್ತಿಲ್ಲ. ಎಸ್, ರೈಟ್, ಅಂಥವ್ರಿಗೆ ಇಲ್ಲಿ ಬರ್ತಿದ್ದೀನಿ. ದೀಸ್ ಆರ್ ದ ವರ್ಡ್ಸ್: ಅಪ್ಸೆಟ್, ಗುಡ್, ಹ್ಯಾಪಿ, honest, sweet, empty. These are certain adjective words. ನೆನಪಿಸ್ಕೊಳ್ಳಿ, which describes a noun or a pronoun, which modifies a noun or a pronoun, right? ಇವಾಗ ನಿಮಗೆ ಅಬ್ಜೆಕ್ಟಿವ್ ಹಾಕ್ಕೊಟ್ಬಿಟ್ಟಿದ್ದೀನಿ, ಇಲ್ಲಿ ಬರ್ದಿದ್ದೀನಿ. ಸಬ್ಜೆಕ್ಟ್ ಸೀಮ್ ಸಬ್ಜೆಕ್ಟ್ ಪ್ಲಸ್ ಸೀಮ್ಸ್ ಪ್ಲಸ್ ಟು ಬಿ ಪ್ಲಸ್ ಅಬ್ಜೆಕ್ಟಿವ್, ರೈಟ್? ಬನ್ನಿ ಈಗ ಇದಕ್ಕೆ ಹೋಗೋಣ. ಇಲ್ಲಿ ಡೂ ಆರ್ ಡೋಂಟ್ ಬಂದ್ಬಿಟ್ಟು ವೈಲ್ ಆಸ್ಕಿಂಗ್ ಕ್ವೆಶನ್ಸ್, ರೈಟ್? ಐ, ವಿ, ಯು, ದೇ ಬಂದಾಗ ಸೀಮ್. ಅರ್ಥ ಆಯ್ತಾ ನಿಮಗೆ? ಹಿ, ಶಿ, ಇಟ್ ಬಂದಾಗ ಸೀಮ್ಸ್. ಡಿಡ್ ನಾಟ್ ಬಂದರೆ, ಇವೆರಡು ಬಂದರೆ ಡೆಫಿನೆಟಾಗಿ ಸೀಮ್ ಬಂದೇ ಬರುತ್ತೆ ನಿಮಗೆ. ಇದನ್ನು ಪಕ್ಕಾ ಮಾಡ್ಕೊಂಬಿಡಿ, ಓಕೆನಾ? ಇದು ಡೂ, ಡೋಂಟ್, ಡಸ್ ನಾಟ್ ಬಂದ್ಬಿಟ್ಟು ವೈಲ್ ಆಸ್ಕಿಂಗ್ ಕ್ವೆಶನ್ಸ್, ರೈಟ್? ಇವಾಗ ಐ ಬಂದಿದೆ. ಯು ಸೀಮ್ ಟು ಬಿ ಅಪ್ಸೆಟ್ ಟುಡೇ. ಯು ಎಲ್ಲಿದೆ? ಇಲ್ಲಿದೆ. ಹಾಂ, ನಾನು ನಿಮ್ಗೆ ಹೇಳಿದೆ ಇದಿಷ್ಟು ಬಂದರೆ ಏನು ಬರುತ್ತೆ ಅಂತ ಹೇಳಿದೆ ನಿಮಗೆ. ಯು ಸೀಮ್, ನೋಡಿ ಇಲ್ಲಿ ಸ್ಟ್ರಕ್ಚರ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಟುಡೇ ಯು, ರೈಟ್, ಪ್ಲಸ್ ಸೀಮ್ ಟು ಬಿ ಅಪ್ಸೆಟ್ ಟುಡೇ, ರೈಟ್? ಅಪ್ಸೆಟ್ ಇಲ್ಲೇ ಇದೆ ನಮಗೆ, ನೋಡಿ, ಟುಡೇ, ರೈಟ್? ಸೊ ಇಲ್ಲಿ ನೋಡಿ, ಫಸ್ಟ್ ಸೆಂಟೆನ್ಸ್ ತಗೊಂಡಾಗ ಯು ಸೀಮ್ ಟು ಬಿ ಹ್ಯಾಪಿ ನೌ, right? You seem, structure format, to be happy now, right? Do you seem to be happy now? ಅದನ್ನೇ ಕ್ವೆಶ್ಚನಾರ್ಥಕ ಚಿಹ್ನೆ, ಜಸ್ಟ್ ಆಸ್ಕಿಂಗ್ ಯು ಕ್ವೆಶ್ಚನ್. ಇದು ಅರ್ಥ ಆಯ್ತಲ್ಲ ನಿಮಗೆ? ವಿ, ಓಕೆ? ಐ, ವಿ, ಯು, ದೇ ಬಂದಾಗ ಸೀಮ್. ಹಿ, ಶಿ, ಇಟ್ ಬಂದಾಗ ಸೀಮ್ಸ್. ಸೇಮ್ ಇಲ್ಲೊಂದು ರಿಪೀಟ್ ಮಾಡ್ತೀನಿ ನೋಡಿ. ಶೀಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೇಮ seems to be happy now, right? ಶಿ ಅನ್ನೋದು ಫೀಮೇಲ್ಗೆ, ಹಿ ಅನ್ನೋದು ಮೇಲ್ಗೆ, ಆಯಿತಾ? ಹೇಮ ಸೀಮ್ಸ್ ಟು ಬಿ ಹ್ಯಾಪಿ ನಾವು. ನೋಡಿ, ನಾನು ನಿಮ್ಗೆ ಹೇಳಿದೆ ಸೀಮ್ಸ್, ಹಿ ಅಂದರೆ ಅಥವಾ ಶಿ ಅಂದರೆ ಇಟ್ಟಂದರೆ ಸೀಮ್ಸ್ ಬರುತ್ತೆ. ನೀವು ಈ ಲಾಜಿಕ್ನ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಆಫ್ ಆಲ್, ಓಕೆ? ಐ, ವಿ, ಯು, ದೇ ಅಂದರೆ ಸೀಮ್, ಹಿ, ಶಿ, ಹಿಟ್ ಅಂದರೆ ಸೀಮ್ಸ್, ಓಕೆ? ಇವಾಗ ನನ್ನ ಓನ್ ಹೆಸರಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ನಿಮ್ಗೆ ಈಗ ಅರ್ಥ ಆಗಿರಬೇಕು. ಸೀಮ್ಸ್ ಟು ಹೇಮ ಸೀಮ್ ಟು ಬಿ ಅಲ್ಲ, ಹೇಮ ಸೀಮ್ಸ್ ಟು ಬಿ ಹ್ಯಾಪಿ ನೌ. ಡು ಯು ನೋ ಹೇಮ ಇಸ್ ಹ್ಯಾಪಿ ನೌ? ನೆಕ್ಸ್ಟ್ ಕ್ವೆಶ್ಚನ್, ರೈಟ್? ಅಲ್ವಾ? ಇಲ್ಲಿ ಹೇಮ ಸೀಮ್ಸ್ ಟು ಬಿ ಹ್ಯಾಪಿ ನೌ ಡಸ್ ನಾಟ್
ಡಸ್ ಬರುತ್ತೆ ಇಲ್ಲಿ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಗೊತ್ತಾಯ್ತಾ? ಐ ಬಂದಾಗ ಭೂತಕಾಲ, ಐ ವಿ ಯು ದೇ ಬಂದಾಗ ಸೀಮ್, ಹಿ ಶಿ ಇಟ್ ಬಂದಾಗ ಸೀಮ್ಸ್. ಅದೇ ಥರ ನೋಡೋಕ್ಕಾದ್ರೆ ನೋಡಿ ಇನ್ನೊಂದು ಹೇಳ್ಬೋದು. ದೇ ಬಂದಾಗ ಏನು ಬರುತ್ತೆ? ಸೀಮಾ ಸೀಮ್ಸಾ? ಸೀಮ್. ದೇ ಸೀಮ್ ಟು ಬಿ ವೆರಿ ಹ್ಯಾಪಿ ನಾವ್. ಓಕೆ, ಯು ಸೀಮ್ ಟು ಬಿ ಎ ಹಾನೆಸ್ಟ್ ಪರ್ಸನ್. ನೋಡಿರಿ, ಯು ಅಂದರೆ ಯು ಸೀಮ್ ಟು ಬಿ ಎ ಹಾನೆಸ್ಟ್ ಪರ್ಸನ್. ಓಕೆ, ವಿ seem to be happy, right? I seem to be upset today, right? They seem, ನಾನು ಇದನ್ನು ಹೇಳ್ತಾ ಇದ್ದೀನಿ ಫಸ್ಟ್ ಕ್ಯಾಟಗರಿ. ದೇ ಸೀಮ್ ಟು ಬಿ ಡಲ್ now. They seem to be dull now, right? He seem to be good now, right? She, ಅದೇ ಹೇಳಿದ್ನಲ್ಲ, ಹೇಮ seem to be happy now. Next, it seemed to be beautiful or it seemed to be empty. Okay, so did ಮತ್ತು did not ಬಂದಾಗ ಇಟ್ ಇಸ್ ವೆರಿ ಪ್ರಿಸೈಸ್ ದಟ್ ಸೀಮ್ ಬಂದೇ ಬರುತ್ತೆ ಅಂತ. ನಾನು ಈಗಾಗಲೇ ಹೇಳಿದ್ದೀನಿ, ಸೀಮ್ V1 ಮತ್ತು V2 ವರ್ಬ್ 1 ಫಾರ್ಮ್ಯಾಟು, ವರ್ಬ್ 2 ಫಾರ್ಮ್ಯಾಟು, ದಟ್ ಈಸ್ ಅನಿಸುವುದು, ಕಾಣಿಸುವುದು, ರೈಟ್? ನಿಮ್ಗೇನಾದ್ರು ಕ್ವೇರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ. ಇದರದ್ದು ಎಕ್ಸಾಂಪಲು ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಇಷ್ಟಕ್ಕೆ ಇದು ಮುಗಿಯಲ್ಲ, ಇದು ಪ್ರತಿಯೊಂದು ಎಕ್ಸಾಂಪಲ್ಸ್ ನಾನು ಕೊಡಬೇಕಾಗತ್ತೆ. ಸೊ ಇದು ಎಕ್ಸಾಂಪಲ್ಸ್ ನಾನು ನಾಳೆ ಕ್ಲಾಸಲ್ಲಿ ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ, ಓಕೆನಾ? ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸೀಮ್, ಸೀಮ್ಸ್, ವಾಟ್ ಇಸ್ ದ ಡಿಫ್ರೆನ್ಸ್? ಭೂತಕಾಲದ ಬಗ್ಗೆ ಹೇಳ್ತಿದ್ದೀನಿ. ಓಕೆ, ಇಟ್ಸ್ ವೆರಿ ಸಿಂಪಲ್ ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್, ರೈಟ್? ಸೊ ಇವತ್ತಿನ ಕ್ಲಾಸ್ನ ನಾನು ಹೇಮ ಇಲ್ಲೇ ಮುಗಿಸ್ದ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ, ಓಕೆನಾ? ಥ್ಯಾಂಕ್ ಯು. ಅಜೆಕ್ಟಿವ್ಸ್ ನಿಮ್ಗೆ ಅರ್ಥ ಆಯಿತು. ಅಜೆಕ್ಟಿವ್ಸ್ ಅಂದರೆ ಏನು ಹೇಳಿ? ದ ಮಾಡ್ಯುಲಾರಿಟಿ ಆಫ್ ಅ ನೌನ್ ಆನ್ ಅ ಪ್ರೊನೌನ್, ರೈಟ್? ನೆಕ್ಸ್ಟ್, ಯಾರ್ಯಾರು ಮರ್ತೋಗಿದ್ದೀರಾ ಅವ್ರಿಗೆ ಒಂದು ರೀಕ್ಯಾಪ್ ಮಾಡಿಕೊಟ್ಟೆ ಅಜೆಕ್ಟಿವ್ ಅಂದರೆ ಏನು ಅಂತ, ರೈಟ್? ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ. ಸೀಮ್, ಸೀಮ್ಸ್, verb 1, verb 2. How can you use in a sentence to form a lot of sentence ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು ಹೇಮ. ನಿಮ್ಗೆ ಏನಾದ್ರು ಡೌಟ್ ಇದೆ ದಯವಿಟ್ಟು ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅಂತ ಹೇಳ್ತಾ ನಾಳೆ ಇನ್ನೊಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಜೈ ಕರ್ನಾಟಕ, ಹೋಗಲ್ಲ. ಥ್ಯಾಂಕ್ ಯು.